श्रीमदानंदतीर्थ भगवत्पादाचार्य गुरुभ्यो नमः। हरिः ओम्। श्रीयानाथात्राय कविदासप्रदायिने श्रीमद्वेङ्कटनाथाय श्रीनिवासाय ते नमः। हयग्रीव हयग्रीव हयग्रीवोऽवने तस्य निसरते वाणी दिव्यकन्या प्रवाहम्। अभ्रमं मङ्गलहितं विमलं सदा आनन्दतीर्थमरुणं भजे तापत्रयापहम्। मुखोऽपि यत्प्रसादेन मुकुन्दश्रीनायते राजराजायते विभो राघवेन्द्रं नमाश्रये। श्रीगुरुभ्यो नमः। हरिः ओम्। ಎಲ್ಲ ಸಜ್ಜನರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನ ಸೇರಿಸಿದ ಈ ಒಂದು ಶುಭ ಪರ್ವಕಾಲ ರಾಘವೇಂದ್ರ ಸ್ವಾಮಿ ಭಜನಾ ಮಂಡಳಿ ಸೇವಾ ಭಜನಾ ಮಂಡಳಿ ಈ ಒಂದು ಸಜ್ಜನರ ಸಂಘದ 50ನೇ ವರ್ಷ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಲಿ ಪಾಲ್ಗೊಂಡು ಈ ಒಂದು ಸಣ್ಣ ಪ್ರಯತ್ನದಿಂದ ಭಗವಂತನ ಗುಣಗಳನ್ನು ಭಗವಂತನ ಚರಿತ್ರವನ್ನು ಈ ಒಂದು ಜ್ಞಾನ ಯಜ್ಞವನ್ನು ದಾಸ ಸಾಹಿತ್ಯ ಜೊತೆಯಾಗಿ ಸಂಗೀತೋಪನ್ಯಾಸ ಮೂಲಕ ಆ ದಾಸ ಜ್ಞಾನದ ಒಂದು ಪ್ರಚಾರ ಎಲ್ಲರಿಗೂ ತಿಳಿಸಬೇಕು ಮತ್ತು ಜೊತೆಯಾಗಿ ನಮಗೆ ಆ ಜ್ಞಾನವನ್ನು ಎಲ್ಲರಿಗೂ ಇಡಬೇಕು ಅಂತ ಹೇಳಿ ಪ್ರಯತ್ನ ಹರಿವಾಯುಗಳ ರಚನೆಯಿಂದ ಪ್ರಾರಂಭ ಮಾಡ್ತಾ ಇದ್ದೆವು. ಸಮೀಪದಲ್ಲಿ ನಮ್ಮ ತಂಗಿಯಾದ ಅಕ್ಷಯ ರಾಜೇಂದ್ರ ಪ್ರಸಾದ್ ಅವರನ್ನು ನಾವು ತೆಗೆದುಕೊಂಡು ಪುರಂದರದಾಸರ ಕೃತಿಗಳ ಬಗ್ಗೆ ಅವರು ಮಾಡಿಕೊಟ್ಟ ಬೇರೆ ಬೇರೆ ಕೃತಿಗಳು ಬೇರೆ ಬೇರೆ ಪರವಾಗಿ ಅವರ ಕಾಂಟ್ರಿಬ್ಯೂಷನ್ ವೇರಿಯಸ್ ಫೀಲ್ಡ್ಸ್ ಮಾಡಿಕೊಂಡರು. ವಾದಿರಾಜರ ಚರಿತ್ರ ಪೂರ್ತಿಯಾಗಿ ವಾದಿರಾಜರ ಪದಗಳನ್ನಿಟ್ಟುಕೊಂಡೆ ಆ ಥರ ಅವರು ಮಾಡಿಕೊಟ್ಟಿರುವ ಗ್ರಂಥಗಳು ಪದಗಳು ಉಪಾಭೋಗಗಳು ಎಲ್ಲ ನೆಟ್ಟು ಮಾಡಿದ್ದೆವು. ಇವತ್ತು ರಾಘವೇಂದ್ರ ಸ್ವಾಮಿ ಭಜನಾ ಮಂಡಳಿ ನಮ್ಮ ತಂದಸ್ಥಾನದಲ್ಲಿರುವಂಥ ಅವರು ಅವ್ರ ಜೊತೆ ಇರುವಂಥ ಸಜ್ಜನರು ಎಲ್ಲರೂ ಸೇರಿ ಒಂದು 50 ವರ್ಷ ಕಾಲ ಮಾಡಿ ಬಂದದ್ದು ಏನು ಅಂದರೆ ಹರಿನಾಮ ಸಂಕೀರ್ತನ. ಆ ಹರಿನಾಮ ಸಂಕೀರ್ತನ ಇಷ್ಟು 50 ವರ್ಷ ಕಾಲ ಮಾಡಿದ ಈ ಒಂದು ಸಾಧನೆಯನ್ನ ರಾಘವೇಂದ್ರ ಗುರುವಾಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣಾಂತರ್ಗತ ಭಟ್ಟರೀನಾಥನ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡುವಂಥ ಈ ಒಂದು ಸಮಯದಲ್ಲಿ ಆ ಹರಿನಾಮ ಸಂಕೀರ್ತನ ಅವಗೇ ನೋಡೋಣ ಅಂತ ಹೇಳಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಿಕ್ಕೆ ಇದ್ದೆವು. ನಾವು ಹುಟ್ಟಿದ್ದು ಯಾತಕ್ಕೆ ಅಂತ ಒಂದು ಪ್ರಶ್ನೆ. ಹುಟ್ಟಿದ್ದೇವಲ್ಲ, ಇದು ಯಾತಕ್ಕೆ? ಎಲ್ಲರೂ ಹುಟ್ಟಿದ್ದು ಯಾತಕ್ಕೆ? ಸುಖವಾಗಿರಬೇಕು ಅಂತ. ಸುಖವಾಗಿರಬೇಕು. ಸಂಸಾರದಲ್ಲಿ ಸುಖ ಶಾಶ್ವತವೇ ಇಲ್ಲ. ಸುಖ ದುಃಖ ಮತ್ತು ಮಾರಿ ಬರ್ತಾ ಇದೆ. ಶಾಶ್ವತವಾದ ಸುಖ ಅಂದರೆ ಅದು ಮೋಕ್ಷ. ಆ ಮೋಕ್ಷವನ್ನು ಪಡೆಯಬೇಕು ಅಂದರೆ ಸಾಮಾನ್ಯವಲ್ಲ. ಅದಕ್ಕೆ ಭಗವಂತ ಒಂದು ಸ್ಟೆಪ್ ಮಾಡಿಕೊಟ್ಟಿದ್ದಾನೆ, ನಮಗೆ ಮಾರ್ಗವನ್ನು ಕೊಟ್ಟಿದ್ದಾನೆ. ಭಕ್ತಿಯೇ ಪ್ರಧಾನ. ಆ ಭಕ್ತಿಯಿಂದ ಭಗವಂತನ ಗುಣಗಳನ್ನು ಭಗವಂತನ ಮಹಿಮೆಗಳನ್ನು ಶ್ರವಣ ಮಾಡಿ ಮತ್ತು ಭಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಆ ಜ್ಞಾನವನ್ನು ಪಡೆಯಬೇಕು. ಆ ಜ್ಞಾನದಿಂದ ನಮಗೆ ನಿಯತ ಗುರುವಾದವರು ಬಂದು ನಮಗೆ ಸನ್ಮಾರ್ಗವನ್ನು ಉಪದೇಶವನ್ನು ಮಾಡಿದರೆ ನಮಗೆ ಅಪರೋಕ್ಷ ಜ್ಞಾನವನ್ನು ಭಗವಂತ ಕೊಡ್ತಾನೆ. ನಮ್ಮ ವಿಮೃತಿಯಾದ ಭಗವಂತನ ದರ್ಶನವನ್ನು ಮಾಡುವಂಥ ಆ ಒಂದು ಭಾಗ್ಯವನ್ನು ನೀಡುತ್ತಾನೆ. ಯಾವತ್ತು ನಮಗೆ ಅಪರೋಕ್ಷ ಜ್ಞಾನವನ್ನು ಭಗವಂತ ನೀಡುತ್ತಾನೆಯೋ ನಮಗೆ ಮೋಕ್ಷ ಗ್ಯಾರಂಟಿ. ಎಂಟ್ರಿ ಪಾಸ್ ಆಗದೆ ಕೊಟ್ಟು ಬಿಡ್ತಾನೆ. ಪ್ರಾರಬ್ಧ ಕರ್ಮ ಮಾತ್ರ ಉಳಿಯಿತು ಅಂತ ಮಾರ್ಗವನ್ನು ಕೊಟ್ಟಿದ್ದಾನಲ್ಲ. ಆಗ ಈ ಒಂದು ಸಂಸಾರದ ಈ ಒಂದು ಹುಟ್ಟಿನ ಫಲ ಏನು ಅಂದರೆ ಕನ್ನಾದ ದಾಸರು ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ ಫಲವಿದು ಬಾಳುವುದಕ್ಕೆ ಸಿರಿ ನೆಲೆಯನ ಗುಣಗಳ ತಿಳಿದು ಭಜಿಸುವುದೇ. ಏನು ಹೇಳಿದ್ದಾರೆ ಕೇಳಿ.
ಆಚಾರ್ಯರು ವೇದವ್ಯಾಸನ ದರ್ಶನ ಮಾಡಿದ ಸಮಯ ಹೇಳ್ತಾರೆ ಭಗವಂತನ ರೂಪಗಳೆಷ್ಟು ಅಂತ. ಪರಮಾತ್ಮನೇ ಸತತಂ ಏಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ ಅಧಿಕಾರಿಣೇ ಸ್ಫುಟಮನಂತ ರೂಪಿಣೇ ಸುಖಚಿತ್ ಸಮಸ್ತದನವೇ ನಮೋ ನಮಃ. ಭಗವಂತನ ರೂಪ ನಾರಾಯಣ ಏಕರೂಪಿಣಿ, ದಶರೂಪಿಣಿ ಲಕ್ಷಾದಿ ದಶರೂಪಗಳು, ಶತಸಹಸ್ರ ರೂಪಿಣಿ ವಿಶ್ವಾದಿ ಸಹಸ್ರ ರೂಪಗಳು. ಅದು ಮಾತ್ರವೇ ಇಲ್ಲ, ಅಧಿಕಾರಿಯೇ ಸ್ಫುಟ ಅನಂತ ರೂಪಿಣಿ. ಭಗವಂತನ ಅನಂತ ಗುಣಗಳನ್ನ, ಅನಂತ ನಾಮಗಳನ್ನ, ಅನಂತ ರೂಪಗಳನ್ನ, ಅನಂತ ಕಾರ್ಯಗಳನ್ನ ಹೊಗಳಲಿಕ್ಕೆ ಸಾಧ್ಯವೋ? ನಮ್ಮದಲ್ಲ, ಆಚಾರ್ಯರೊಬ್ಬರಿಂದಲೇ ಸಾಧ್ಯ. ಯಾತಕ್ಕೆ? ಮಹಾಲಕ್ಷ್ಮಿಯಿಂದಲೇ ಸಾಧ್ಯ ಇಲ್ಲ. ಬಗೆಯ ನೂತನವ ಕಾಲುತ ಬಗೆ ಬಗೆಯ ನೂತನವ ಕಾಲುತ ಬಿಗಹರುಷದಿ ಹೊಗಳಿರುವ ತ್ರಿಗುಣಪಾಣಿ ಮಹಾಲಕ್ಷ್ಮಿ ಸಂತೈಸಲುದಿರವು. ಮಹಾಲಕ್ಷ್ಮಿಯಿಂದಲೇ ಸಾಧ್ಯವಿಲ್ಲ. ಬಗೆಯ ನೂತನವನ್ನು ಕಾಣ್ತಾ ಇದ್ದಾರೆ ಭಗವಂತನಲ್ಲಿ. ಆ ಭಗವಂತನ ಆ ಒಂದು ಭಕ್ತಿ ನಮಗಾಗಬೇಕಾದರೆ ಆ ಭಕ್ತಿಯ ಮಾರ್ಗ ಏನು? ನಮ್ಮಿದ ಭಕ್ತಿ ಅಂತ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಮಾತ್ಮನಿವೇದನಂ ಅಂತ ರಾಯರ ಪೂರ್ವ ಅವತಾರವಾದ ಪ್ರಹ್ಲಾದರಾಜ ತಿಳಿಸಿಬಿಟ್ಟಿದ್ದಾರೆ. ಅಂತ ವಿವಿಧ ಭಕ್ತಿಯ ಆ ಒಂದು ಮಾರ್ಗ, ಆ ಮಾರ್ಗ ನಾವು ಆಗಬೇಕಾದರೆ ಸಾಮಾನ್ಯವಲ್ಲ, ಅದು ಗುರುಗಳ ಅನುಗ್ರಹದಿಂದಲೇ ಸಾಧ್ಯ ಅಂತ. ನಾವು ವಿವಿಧ ಭಕ್ತಿ ಆಗಬೇಕಾದರೆ ಭಗವಾನನಾದ ವಾಯುದೇವರ ಅನುಗ್ರಹ ಬೇಕು ಅಂತ ಹೇಳಿ ವಿಜಯದಾಸರು ಹನುಮಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ನವವಿಧ ಭಕ್ತಿಯಲ್ಲಿ ಮೊದಲನೇ ಮೆಟ್ಟಿಲು ಅಂದರೆ ಅದು ಶ್ರವಣ. ಭಗವಂತನ ಗುಣಗಳನ್ನ, ಆ ನಾಮಗಳನ್ನ, ಭಗವಂತನ ಚರಿತ್ರವನ್ನ ಹೇಳಬೇಕು. ಹೇಳಿದ್ದನ್ನ ಹರಿಕತೆಯನ್ನ ಕೇಳೋ, ಹೇಳಿದ್ದೇ ಕೇಳು ಅಂತ ದಾಸರು ಹೇಳ್ತಾರೆ. ಹೇಳಿದ್ರೆ ಏನು ಮಾಡಬೇಕು? ಕೀರ್ತನೆಯನ್ನು ಮಾಡಬೇಕು. ಆ ಭಗವಂತನ ನಾಮವನ್ನ ಕೀರ್ತನ ಮಾಡಬೇಕು. ಅದು ಹರಿನಾಮ ಸಂಕೀರ್ತನೆಯಾಗಿ ಇರಬೇಕು ಅಂತ ನೋಡ್ತೇವೆ. ಯಾತಕ್ಕೆ? ಅದಕ್ಕೇನು ಸಮಯ ಅಂತ ಹೇಳಿದರೆ ಇದೇ ಸರಿಯಾದ ಸಮಯ ಅಂತ. ಅನವಿಯಾಚಾರ ಅಂತ ಪ್ರಸಿದ್ಧಿಯಾಗಿದ್ದಾರೆ ವಿಷ್ಣುತೀರ್ಥರು. ಮಾಧವ ವಿಷ್ಣುತೀರ್ಥರವರು ಮಾಡಿಕೊಟ್ಟದ್ದು ಭಾಗವತ ಸಾರೋದ್ಧಾರ ಅಂತ. ಅದರಲ್ಲಿ 3 ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ದೇಶ ಪ್ರಶಂಸಾ ಪ್ರಕರಣ, ಕಾಲ ಪ್ರಶಂಸಾ ಪ್ರಕರಣ, ದೇಹ ಪ್ರಶಂಸಾ ಪ್ರಕರಣ ಅಂತ 3 ಶ್ರೇಷ್ಠವಂತೆ. ಏನು? ದೇಶದಿಂದ ಇಲ್ಲಿ ಹುಟ್ಟಬೇಕು ಅಂದ್ರೆ ಭಾರತ ದೇಶ ಭರತಖಂಡದಲ್ಲಿ ಹುಟ್ಟಬೇಕು ಅಂತ. ಕಾಲ ಪ್ರಶಂಸಾ, ಏ ಕಾಲದಲ್ಲಿ ಹುಟ್ಟಬೇಕು ಅಂದ್ರೆ ಕಲಿಯುಗದಲ್ಲಿ ಹುಟ್ಟಬೇಕು. 4 ಯುಗದಲ್ಲಿ ಕಲಿಯುಗ ಶ್ರೇಷ್ಠ ಅಂತ. ದೇಹ ಪ್ರಶಂಸಾ, ಏ ದೇಹವನ್ನು ಪಡೆಯಬೇಕು ಅಂದರೆ ಮನುಷ್ಯ ದೇಹವನ್ನು ಪಡೆಯಬೇಕು. ಯಾತಕ್ಕೆ? 84 ಲಕ್ಷ ಯೋನಿಗಳಲ್ಲಿ ಮತ್ತು ಒಂದು ಯೋನಿಗಳಲ್ಲಿ ಕೋಟಿ ಕೋಟಿ ಜನ್ಮಗಳನ್ನು ತೆಗೆದರೆ ಒಂದು ಜನ್ಮ ಭಗವಂತ ಮನುಷ್ಯನಾಗಿ ಮಾಡಬಹುದು. ಮಾನವ ಜನ್ಮ ದೊಡ್ಡದು, ಇದನ್ನ ಹಾನಿ ಮಾಡಲು ಬೇಡ, ಹುಚ್ಚಪ್ಪ ಕಡಿದ ಅಂತ. ಆದರೆ ದಾಸರು ಹೇಳ್ತಾರೆ, ಅಂತ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬಂದಿದ್ದರಲ್ಲ, ನೀವು ಏನಾಗಬೇಕು ಅಂತ ಹೇಳ್ತಾರೆ. ಕಳೆದು 84 ಲಕ್ಷ
ನಾವು ಹೇಳ್ತೇವೆ ನಾನಿನ್ನ ಭಕ್ತ ಅಂತ ಹೇಳ್ಬೋದು. ಯಾರು ಹೇಳಬೇಕು ಅಂದ್ರೆ ಭಗವಂತ ಹೇಳಬೇಕು ಅಂತ, ನೀದನ್ನ ದಾಸ. ಆ ಹುಟ್ಟಿದಕ್ಕೆ ದುರ್ಲಭವಾದ ಮನುಷ್ಯ ಜನ್ಮ ಬಂದಕ್ಕೆ ನಾವು ಏನಾಗಬೇಕು? ಭಗವಂತನ ದಾಸನಾಗಬೇಕು. ಹನುಮಂತ ರಾವಣ ಸಭೆಯಲ್ಲಿ ಹೇಳಿದ ಮಾತು, ನೀ ಯಾರಪ್ಪ ಇಂತಹ ಚೇಷ್ಟೆಯನ್ನು ಮಾಡಿದ್ದಿಲ್ಲ. ದಾಸೋಹಂ ವಶಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟ ಕರ್ಮಣಕ. ನಾವು ವಾಯು ಜೀವೋತ್ತಮನಾದ ವಾಯುದೇವರು ಅಂತ ಹೇಳಿಲ್ಲ, ನಾವು ರಾಮನ ದಾಸ ಅಂತ. ದಾಸೋಹಂ ಅಂತ ಹೇಳುವುದು ನಮ್ಮ ಸಿದ್ಧಾಂತ. ಭಗವಂತ ನೀ ಈಸ, ಆ ದಾಸ ಅಂತ ಹೇಳುವುದೇ ತತ್ವ ಸಿದ್ಧಾಂತ ಅಂತ ಇಲ್ಲಿ ದಾಸನನ್ನು ತೋರಿಸಿಕೊಡ್ತಾರೆ. ಅಂತ ಮನುಷ್ಯ ಜನ್ಮದಲ್ಲಿ ಹೇಗ ದಾಸ ಆಗಬೇಕು? ನಾವು ಹೇಳಿಕೊಡ್ತೇವೆ. 60 ವಯಸ್ಸಾದ ಮೇಲೆ ರಿಟೈರ್ಡ್ ಆಗಿ ಕಣ್ಣು ಕಾಳು ಬರ್ಲಕ್ಕ ಕೆಲಸ ಮಾಡಕ್ಕೆ ಇಲ್ಲದಾಗ, ಶುಗರ್ ಬಿ ಪಿ ಬಂದ ಮೇಲೆ ಕೆಳಗೆ ಕೂಡಕ್ಕಾಗೋದು ತೇಡಾಗ ಆಗಲಿ ಸರ್, ರಿಟೈರ್ಡ್ ಆಗಲಿ ಹೇಳ್ತೇವೆ. ಪ್ರಹ್ಲಾದರಾಜ ಹೇಳ್ತಾರೆ, 3 ವರ್ಷ ಆಗಿದ್ರಿ 60 ವರ್ಷ ನಿದ್ದೆಗೆ ಹೋಗತ್ತಪ್ಪ, ಮುಂದೆ 10 ವರ್ಷ ಬಾಲ್ಯದಲ್ಲಿ ಹೋಗುತ್ತೆ, ಹಿಂದೆ ವಯಸ್ಸಾದ 10 ವರ್ಷ ಹೋಗುತ್ತೆ, ಮಧ್ಯದಲ್ಲಿರುವಾಗ 25 ವಯಸ್ಸು ಕಾಲೇಜ್ ಮುಗಿಸಾಗ ಕಾಲೇಜ್ ಹೋಗುತ್ತೆ. ಮತ್ತೆ ಮಿಚ್ಚ ಏನಾಗುತ್ತೆ? ಟೀನೇಜ್ ಬಂದೆಲ್ಲ ಡ್ಯಾಮೇಜ್ ಆಗ್ತದೆ, ಏನು ಬದಕ್ಕಾಗೋದಿಲ್ಲ. ಕೌಮಾರಂ ಆಚರಣೆ, ಸಣ್ಣ ವಯಸ್ಸು ಬೇಗ ಶುರು ಮಾಡಬೇಕು ಭಕ್ತಿಯನ್ನು. ಬೇಗ ಗರ್ಭದಲ್ಲಿ ಇರೋಗಳೇ ಶುರು ಮಾಡಬೇಕು ಅಂತ ಪ್ರಹ್ಲಾದರು ಹೇಳ್ತಾರೆ. ಅದಕ್ಕೋಸ್ಕರವೇ ಹೇಳ್ತಾರೆ ದಾಸರು, ಯಮದೂತರು ಬಂದು ಕಾಲ್ಪಡೆದು ಸಡೆವಾರ ತಾಡು ತಾಡೆಂದರೆ ತಾಡುವರು. ಯಮದೂತರು ಬಂದು ಬಾಬಾ ಹೊರಟ್ರೆ ನನ್ನ ಸಮಯ ಬಂದಿತ್ತು ಅಂದರೆ, ಇಲ್ಲ ಸ್ವಾಮಿ ಸಂಧ್ಯಾವಂದನ ಮಾಡ ರಿಟೈರ್ಡ್ ಆಗಬೇಕು, ಮಾಡೋದಿಲ್ಲ, ದೇವರ ಪೂಜೆ ಮಾಡಬೇಕು ಅಂತಿದ್ದೆ, ಮನುಷ್ಯ ತಾಳು ಅಂದರೆ ತಾಡುವರು ಅಂತ ತಾಡೋದಿಲ್ಲ. ಆಗ ದಾಸನಾಗಬೇಕು, ಬೇಗ ಬೇಗ ಬೇಗ. ಈ ಒಂದು ಕಾಲ ಕಲಿಕಾಲ ಬಂದಿದಲ್ಲ, ಈ ಒಂದು ಕಲಿಕಾಲ ನಾವೇಳ್ತಪ್ಪ ಕಲಿಕಾಲಪ್ಪ, ದೇವರ ಪೂಜೆ ದೇವರ ಸ್ಮರಣ ಬರೋದಿಲ್ಲ. ಅವರು ಸಾರ್ ಹೇಳಿದ್ರು, ಈಗ ನಿತ್ಯ ಮನೆಗಳಲ್ಲಿ 6 ಗಂಟೆಗೆ ಹೋದರೆ ಭಗವನ್ ನಾಮ ಸಂಕೀರ್ತನ ಕೇಳ್ತಾ ಇತ್ತು. ಅವ ಟಿವಿ ನೋಡ್ತಾ ಇದ್ದಾರೆ, ಮನೆಯಲ್ಲಿ ಜಗಳಗಳಾಗ್ತಾ ಇದೆ, ಏನೋ ಗೇಮ್ ಮಾಡ್ತಾ ಇದ್ದಾರೆ. ಆದರೆ ಕಲಿಯುಗ ಮೋಸವೇ ಇಲ್ಲ, ಕಲಿಯುಗದಲ್ಲಿ ದೊಡ್ಡ ಗುಣ ಇದೆ ಎಂದು ಶ್ರೀಪಾದರಾಜ ಹೇಳಿದರು. ಬೇರೆ ಬೇರೆ ಯುಗದಲ್ಲಿ ಮಾಡಿದ ಸಾಧನೆ ಭಗವಂತನ ಧರಿಸಲಾಗಬೇಕು ಅಂದರೆ ಎಷ್ಟು ಕಷ್ಟ ಗೊತ್ತೋ ನಿಮಗೆ, ಕಲಿಯುಗದಲ್ಲಿ ಅದು ಸುಲಭ. ಶ್ರೀಪಾದರಾಜ ಹೇಳ್ತಾರೆ, ಧ್ರುವರಾಜ ಮಾಡಿದ ಜ್ಞಾನ ಇಂಥ ಒಂದು ತಪಸ್ಸು. ಯಾತಕ್ಕೆ ಹಿರಣ್ಯಕಶಿಪು ಮಾಡಲಿಲ್ಲವೇ? ಸಾವಿರ ವರ್ಷಗಳಾಯಿತು ಬ್ರಹ್ಮದೇವರು ದರ್ಶನಾಗಬೇಕಾದರೆ. ಕಲಿಯುಗದಲ್ಲಿ 10 ನಿಮಿಷ 10 ಗಾಯತ್ರಿ ಮಾಡಕ ಹೋಗಲಿಲ್ಲ ಬಂದ. ಕಲಿಯುಗದಲ್ಲಿ ಸಾಧ್ಯ ಇಲ್ಲವೇ? ಯಜ್ಞ ಸುಧ್ಯಾನವು ತ್ರೇತಾಯುಗದಿ ರಾಮದೇವರು ಮಾಡಿಸಿರುತ್ತಾರೆ. ರಾಜಸೂಯ ಅಶ್ವಮೇಧ ಯಾಗವನ್ನು ಮಾಡಿದ್ದಾರೆ. ಅಂತಹ ಯಾಗಗಳು ಕಲಿಯುಗದಲ್ಲಿ ಮಾಡಲಿಕ್ಕೆ ಸಾಧ್ಯವೇ? ಅವರಿಗೆ ಸುದ್ದಿ ಇಲ್ಲ, ಮಾಡಿರುವ ಪುರೋಹಿತರು ಸರಿಯಾಗಿಲ್ಲ, ನಮಗೆ ಮನಸ್ಸಿಲ್ಲ ದಾನ ಮಾಡಲಿಕ್ಕೆ. ದಾನ ಮಾಡತಕ್ಕ ದೇವತಾ
ಮುಂದೆ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ. ಬೆಳಿಗ್ಗೆ 6 ಗಂಟೆ ಶಿಫ್ಟ್ ಆಗಿ ಬರ್ತಾನೆ, ಹಾಗೆ ಮಕ್ಕಳು ಕರ್ಕೊಂಡು ಹೋಗುತ್ತಾನೆ. ಬೃಂದದಾಸರು ಹೇಳಿದರು, ಏನು ಮಾಡಲಿಲ್ಲ, ಆದರೆ ಕಲಿಯುಗದಲ್ಲಿ ಒಂದು ದೊಡ್ಡ ಭಾಗ್ಯ ಇದೆ, ಅದನ್ನ ಕೇಳಿ. ಕಲಿಯುಗದಲ್ಲಿ ಹರಿನಾಮ ನಡೆದರೆ ಕೋಟಿ ಉದ್ಧರಿಸುವುದು. ನಾವು ನಡೆಸ್ತೇವೆ. ನಮ್ಮ ಮೊಮ್ಮಗನ ಯಾರು ಉದ್ಧಾರ ಮಾಡೋದು? ಅವನಿಗೆ ಬ್ಯಾಂಕಲ್ಲಿ ಇಷ್ಟು ಡೆಪಾಸಿಟ್ ಇರ್ತೇನೆ ಸ್ವಾಮಿ, ಇಷ್ಟು ಮರ ತೆಗೆದಿದ್ದಾನೆ, ಇಷ್ಟು ಕಾರ್ ಸೇರಿಸಿಟ್ಟಿದ್ದಾನೆ, ಅದು ಉದ್ಧಾರ ಮಾಡೋದೇ ಇಲ್ಲ. ನಾಯಿ 10 ಲಕ್ಷ ಸಂಪಾದಿಸಿದ ಹಣ 1 ಕೋಟಿ ಸಂಪಾದಿಸ್ತಾನೆ ಇದ್ದಾರೆ. ಅವನಿಗೆ ಇದೆಲ್ಲ ಲೆಕ್ಕವೇ ಇಲ್ಲ. ಅವನಿಗೆ ಸೇರಿಸಿಡುವಂತ ದೊಡ್ಡ ಸ್ವತ್ತು ಇದು ಅಂದರೆ ಕಲಿಯುಗದಲ್ಲಿ ಹರಿನಾಮ ನಡೆದರೆ ಕೋಟಿ ಉದ್ಧರಿಸುವುದು. ನಮ್ಮ ಕುಲವನ್ನು ಉದ್ಧಾರ ಮಾಡಬೇಕಾದರೆ ನಾವು ಸೇರಿಸಿಡುವಂತಹ ಸ್ವತ್ತು ಹೇಳುವಂತ ಡೆಪಾಸಿಟ್, ಹರಿನಾಮ ಸಂಕೀರ್ತನ ಡೆಪಾಸಿಟ್. ನಮ್ಮ ರಾಘವೇಂದ್ರ ಭಜನಾ ಮಂಡಳಿ 50 ವರ್ಷ ಸೇರಿಸಿಟ್ಟಿದ್ದಾರಲ್ಲ, ಇಲ್ಲಿ ಪಾಲ್ಗೊಂಡಿರುವ ಒಬ್ಬೊಂದು ಸಜ್ಜನರ ಕುಲವನ್ನ, ಕೋಟಿ ಕುಲವನ್ನ ನಮ್ಮೊಂದು ಉದ್ಧಾರ ಮಾಡ್ತಾರೆ. ಅದು ಡೆಪಾಸಿಟ್ ಆಗಿದೆ. ಅಕ್ಷಯಂ ಕರ್ಮಯ ವಿಪರೇ ಸ್ವರ್ಪಿತ ಅಂತ ಬಡ್ಡಿ ಹಾಕೊಡ್ತಾರೆ. ಎಷ್ಟು ಬಡ್ಡಿ ಅಂದರೆ ಅಕ್ಷಯವಾದ ಬಡ್ಡಿ. ಮರಳಿ ತನಕ ಪಿಸಲು ಕೊಟ್ಟು ಅನಂತ ಮಡಿ ಮಾಡಿ ಜಗನ್ನಾಥ ಅನಂತ ಮಾಡಿ ಕೊಡ್ತಾನೆ ಭಗವಂತ. ಅದಕ್ಕೋಸ್ಕರವಾಗಿ ನೋಡಿ, ಇಂತಹ ದೇಹ ಮನುಷ್ಯ ದೇಹ, ಇಂತಹ ವಿಶೇಷವಾದ ಭಾರತ ಭೂಮಿ, ಇಂತಹ ದೇಹ ಮನುಷ್ಯ ದೇಹದಲ್ಲಿ, ಭಾರತ ಭೂಮಿಯಲ್ಲಿ, ಕಲಿಯುಗದಲ್ಲಿ 3 ಸೇರಿ ಬಂದಿದೆ. ಎಷ್ಟೊಂದು ಭಾಗ್ಯವಂತರು ನಾವು. ಅದಕ್ಕೋಸ್ಕರವಾಗಿ ನಾರದರು ಈ ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಪ್ರಹ್ಲಾದರಾದರು, ನರಸಿಂಹದೇವರು ನೋಡಿದವರು, ತ್ರಿವಿಕ್ರಮನಾಗಿ ಭಗವಂತ
ಭೀಮಸೇನ ಮಗನಾಗಿದ್ದವರು ದ್ವಾಪರ ಯುಗದಲ್ಲಿ ಘಟೋತ್ಕಜನಾಗಿ ಸರ್ವೋತ್ತಮನಾಗಿ ಬಂದಿದ್ದಾರೆ. ಭೃಗುವಂಶದ ಪೂತರು ವಿಜಯದಾಸರಾಗಿ ಬಂದಿದ್ದಾರೆ. ಯಮಧರ್ಮರಾಜರು ಕನಕದಾಸರಾಗಿ ಬಂದಿದ್ದಾರೆ. ಯಾತಕ್ಕೆ? ವಾಯುದೇವರೇ ಆಚಾರ್ಯರಾಗಿ ಬಂದು ಹುಟ್ಟಿದ್ದಾರಲ್ಲ. ಯಾತಕ್ಕೆ ಅಂದರೆ ಕಲಿಯುಗದಲ್ಲಿ ಹರಿನಾಮ ನಡೆದರೆ ಸಾಧನ ಮಾರ್ಗ ಸುಲಭ, ಹೆಚ್ಚು ಪುಣ್ಯ ಸಂಪಾದಿಸಬಹುದು. ನೋಡ್ರಿ, ನಮಗೆ ಎಲ್ಲಿ ಹೋದರೆ ಮ್ಯೂಚುವಲ್ ಫಂಡ್ ಅಲ್ಲಿ ತುಂಬಾ ಹೆಚ್ಚಾಗುತ್ತೆ ಅಂತ ಹೆಚ್ಚು ಪುಣ್ಯ ಸುಲಭದಿಂದ ಸಂಪಾದಿಸ ನೋಡಿದ್ರು ನಮ್ಮ ಹಿರಿಯರು. ಒಂದು ಆಳದಲ್ಲಿ ಒಳ್ಳೆ ಸಮಯ ಬಂದಾಗ ಗ್ರಹಣ ಇತ್ಯಾದಿ ಪರ್ವಕಾಲಗಳಲ್ಲಿ ಹೆಚ್ಚು ಪುಣ್ಯದ ಬಾಚಿಕೊಳ್ಳುವುದು. ಭಗವಂತನಿದ್ದಾನೆ ಬೆಟ್ಟದಂತೆ ಬಾಚಿಕೊಳ್ಳಿ ಅಂತ ನಮ್ಮ ಕೈ ಸಾಕೋದಿಲ್ಲ. ನಮಗೆ ಒಂದು ಅವೇರ್ನೆಸ್ ಇಲ್ಲ. ಪುಣ್ಯ ಸಂಪಾದನೆ ಹೆಚ್ಚು ಮಾಡಲಿಕ್ಕೆ ಕಲಿಯುಗ ಶ್ರೇಷ್ಠ. ಅದಕ್ಕೋಸ್ಕರವಾಗಿ ಬಂದರು ಜ್ಞಾನಿಗಳು, ದಾಸರು, ಮಹನೀಯರೆಲ್ಲ ಯಾತಕ ಹುಟ್ಟಿದರು ಅಂದರೆ ಕಲಿಯುಗದಲ್ಲಿ ಹೆಚ್ಚು ಪುಣ್ಯ ಸಂಪಾದಿಸಬಹುದು ಭಗವಂತನ ನಾಮ ಸಂಕೀರ್ತನದಿಂದ. ಅದಕ್ಕೋಸ್ಕರವಾಗಿ ದಾಸರು ಹೇಳ್ತಾರೆ, ನನ್ನ ಜನ್ಮ ಬಂದಿದೆ, ನಾಲಿಗೆ ಕೊಟ್ಟಿದ್ದಾನೆ ಭಗವಂತ ಕೃಷ್ಣ ಎಂದಿ. Hare
ದಾಸರು ಆಚಾರ ವಿಚಾರ ಮಾಡಬೇಡ ಅಂತ ಹೇಳ್ತಾರೆ. ಇವರು ಹಂಗರ್ಥ ಇಲ್ಲ. ಏನು ಅರ್ಥ ಇಲ್ಲಿ ಅಂತ ಕೇಳಿದರೆ, ಅವೆಲ್ಲ ಮಾಡಲಾಗಿ ಇರುವವರಿಗೆ ಆ ಮಾರ್ಗವನ್ನು ಈ ಭಗವನ್ನಾಮ ಸಂಕೀರ್ತನ ಹುಟ್ಟಿಸುತ್ತೆ ಅಂತ ಹೇಳ್ತಾರೆ. ಮತ್ತು ಮಾಡಲಕ್ಕ ಒಂದು ಭಾಗ್ಯವನ್ನು ಅದು ನೀಡುತ್ತೆ ಅಂತ. ಅಂತ ಭಗವಂತನ ನಾಮ ಸಂಕೀರ್ತನವನ್ನು ಯಾವ ಥರ ಮಾಡಬೇಕು? ಭಗವಂತನ ನಾಮ ಸಂಕೀರ್ತನವನ್ನ ಯಾವ ಥರ ಮಾಡಬೇಕು, ಅದ್ರ ಏನು ನಿಯಮ ಹಂಗಂತ ಕೇಳಿದರೆ ನಮಗೆ ಹನುಮಂತ ತೋರಿಸಿಕೊಡ್ತಾನೆ. ಭಗವಂತನ ನಾಮವನ್ನ ಹೇಳಿರ್ಬೇಕಾದ್ರೆ, ಭಗವಂತನ ನಾಮವನ್ನು ಗುಣಗಳನ್ನ ಕೇಳಬೇಕಾದರೆ, ಶ್ರವಣ ಮಾಡಬೇಕಾದರೆ ಹೆಂಗಿರಬೇಕು ಅಂತ. ಎತ್ತರ ಎತ್ತರ ರಘುನಾಥ ಕೀರ್ತನ ತತ್ರ ತತ್ರ ಗದಮಸ್ತಕಾಂಜಲಿ ಭಾಗವಾರಿ ಪರಿಪೂರ್ಣ ರೋಚನ ಮಾಡಬೇಕು ಮದರಾಕ್ಷಸಾಷ್ಟಕ ಅಂತ ಭಗವಂತ ಹನುಮಂತ ಕಣ್ಣು ತುಂಬಾಗಿ ಆನಂದದಿಂದ ಆ ನೀರನ್ನು ಜುಟ್ಟಿಸುತ್ತಾ ಮೈ ಮರೆದು ಮೈ ನನೆದು ರಾಮಗಾನವನ್ನು ಮಾಡುತ್ತಾ ರಾಮಗಾನವನ್ನು ಕೇಳುತ್ತಾ ಕೊಂಡಾಡ್ತಾ ಇದ್ದಾನೆ. ಜಗನ್ನಾಥದಾಸರು ಹೇಳ್ತಾರೆ ಹರಿಹರಿಕಥ ಅನುಹರಿಕಥಾಮೃತ ಸಾರದಲ್ಲಿ ಭಗವಂತ ನಾಮವನ್ನ ಹೇಗೆ ಹೇಳಬೇಕು ಹೇಳೋ. ಭಗವಂತ ನಾಮ ಹೇಳುವಂತ ಸಮಯದಲ್ಲಿ ಭಕ್ತಿಯಿಂದ ಮೈಮರೆದು ಹೇಳಿದಾಗ ಬಾಯಿಲಿ ಶಬ್ದಗಳು ಬರೋದಿಲ್ಲ. ಯಾತಕ್ಕೆ ಅಂದರೆ ಆ ಭಕ್ತಿ ಹೆಚ್ಚಾಗಿ ಆ ಭಗವಂತನ ನಾಮ ಹೇಳುವಂತಹ ಸಮಯದಲ್ಲಿ ಆ ಕಂಠದಲ್ಲಿ ಸದ್ದು ಬರೋದಿಲ್ಲ. ಗುರುವನಿಗಾಗಿತ್ತು ಅಂತ ಹೇಳ್ತೇವೆ. ಮತ್ತು ದಿಗ್ಭಾಷ್ಪಗಳಿವೆ. ಕಣ್ಣೀರನ್ನು ಸುರಿಸಿ ಆ ಭಗವಂತನ ಗಾನವನ್ನ ಆನಂದದಿಂದ ಹೇಳುವಂತಹ ಸಮಯ ಅದು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ರೋಮಾಂಚನ ಆಗಬೇಕು ಅಂತೆ. ತಿಮ್ಮಪ್ಪನ ನೋಡುವಂತಹ ಸಮಯದಲ್ಲಿ ಜನರೆಲ್ಲ ಗೋವಿಂದ ಗೋವಿಂದ ಅಂತ ಹೇಳಿದಾಗ ನಮ್ಮ ಮೈಯಲ್ಲಿ ರೋಮಾಂಚನ ಈಗ ಹತ್ತ ನೋಡಿ. ಅಂತ ರೋಮಾಂಚನ ಭಗವಂತನ ನಾಮವನ್ನು ಕೇಳಿದ ಕ್ಷಣ ನಮಗೆ ಆ ಒಂದು ಅನುಭವ ಆಗಬೇಕು. ಆ ಥರ ಭಕ್ತಿಯಿಂದ ಭಗವಂತನ ನಾಮವನ್ನು ಹೇಳಿದರೆ ಅದು ಭಗವನ್ನಾಮ ಸಂಕೀರ್ತನ. ಇದರಲ್ಲಿ ಹೇಳುವುದು ಸುಲಭ, ಆದರೆ ಆಚಾರ್ಯರು ಹೇಳಿದ್ದಾರೆ ಭಕ್ತಿಯಿಂದ ಭಗವಂತನ ಗುಣಗಳನ್ನು ತಿಳಿದು ಭಗವಂತನ ರೂಪಗಳನ್ನು ಚಿಂತನೆ ಮಾಡುತ್ತಾ ಭಗವಂತನ ಅನಂತಾನಂತ ಕಾರ್ಯಗಳನ್ನು ಚಿಂತನೆ ಮಾಡುತ್ತಾ ಭಗವಂತ ಭಕ್ತ ಜನರಿಗೆ ಮಾಡುವಂತಹ ಅನುಗ್ರಹವನ್ನು ಚಿಂತನೆ ಮಾಡುತ್ತಾ ಭಗವಂತನ ನಾಮವನ್ನು ನಡೆದರೆ ಇದು ಒಂದೇ ಒಂದು ಬಾರಿ ಕೇಶವ ಎಂದರೆ ಅಂತಹ ಫಲವನ್ನು ನೀಡುತ್ತೆ. ಆದರೆ ಸಾಧ್ಯವೇ? ನಾವು ಒಳಗಿದ್ದೇ ಇರ್ತೇವೆ. ಗೋವಿಂದ ಭಗವಂತ ಕೇಳ್ತಾನೆ. ಭೀಷ್ಮರು ಹೇಳಿದಾರಲ್ಲ, ಆ ಬಾಣಗಳಿಂದ ಆ ಆಸೆಯನ್ನು ಮಾಡಿಕೊಟ್ಟ ಅರ್ಜುನ ಮಾಡಿಕೊಟ್ಟು ಹೇಳಿದರು ವಿಷ್ಣು ಸಹಸ್ರನಾಮವನ್ನ. ಭಗವಂತ ಕೇಳಿದ್ದಾನೆ. ಪುಂಡಲೀಕ ತಂದೆ ತಾಯಿಗಳಿಗೆ ಸೇವೆ ಮಾಡ್ತಾ ಇದ್ದ. ಪಾಂಡುರಂಗಲ್ಲಿ ಬಂದ, ಕೂತು ಬಿಟ್ಟಿದ್ದ. ಪಾಂಡುರಂಗ ನಿಲ್ಲಪ್ಪ ಅಂತ ಇಟ್ಟಿಗೆಲ್ಲ ಕೊಟ್ಟಿದ್ದ. ಭಗವಂತ ನಿಂತನ. ದಾಸರು ಹೇಳ್ತಾರೆ, ಜಗನ್ನಾಥ ದಾಸರು ಕರುಣಾ ಸಂಧಿಯಲ್ಲಿ ಹರಿಕಥಾ ಸಾರದಲ್ಲಿ ಭಗವಂತ ಸುಲಭ ಗೌಡಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಮಾಡಲು ಇರುವರಿಂದಲೇ ಕಲಿವನಗಿದರೆ ಕುಲಿವೆ ನಿಮಗಿಂತ ಸುಲಭನು ಹರಿಕೃಷ್ಣವರನರ ಕಳಿವೆ ಬಿಟ್ಟವರನು ರಮಾಧವನುಲಿಸಲರಿಯ ಮಾಮರರು ಬಳಸುವರು ಅವರೊಳಗೆ ರಾತ್ರಿ ಹೊತ್ತು ಕೈಕಾಲು ಆಗೋದಿಲ್ಲ, ಕೈಕಾಲು ನೋವಾಗುತ್ತೆ. ಎದ್ದು ಕೂತು ಭಗವಾನ ಹೇಳೋಣ ಅಂದ್ರೆ ಊಟ ಆದ್ಮೇಲೆ ನಿದ್ದೆ ಬರುತ್ತೆ. ನಮಗೆ ಮಲಗಿಟ್ಟಿದ್ದೇವೆ, ನಿದ್ದೆ ಬರಲಿಲ್ಲ. ಅಂದರೆ ಅಂತ ಬಂದಿದೆ, ಬರಲಿಲ್ಲ. ರಾತ್ರಿ ಸಮಯ ಎಚ್ಚರಿಕೆ ಆಗಿದೆ. ನಾವು ವಾಟ್ಸಪ್ ಸ್ಟೇಟಸ್ ಕೊಡ್ತಾ ಇದ್ದೇವೆ.
ಆಚಾರ್ಯ ಹೇಳಿದರು, ಎಚ್ಚರಿಕೆಯಾಗಿ ನಿದ್ದ ಮಾಡಿ ಸದಾಚಾರ ಸಮಿತಿ. ಯಾತಕ್ಕೆ ಅಂದ್ರೆ 3 ಬಾರಿ ಎಚ್ಚರಿಕೆ ಆಗುತ್ತೆ. ಎಳಗಳೆಲ್ಲ ರಾಮ ರಾಮ ಇಲ್ಲಿ ಒಂದು ದಿನಕ್ಕೆ 3 ಬಾರಿ, ವರ್ಷಕ್ಕೆ ಅದುವೇ 1000 ಆಗುತ್ತೆ, 100 ವರ್ಷಗಳಿಗೆ 1 ಲಕ್ಷ ಆಗುತ್ತೆ, ಅನೇಕ ಕಡಿತ ಆಗುತ್ತೆ ಅಂತ ಹೇಗೆ ಸಂಭಾಳಿಸಬೇಕು ಅಂತ ಆಚಾರ್ಯರು ತಿಳಿದುಕೊಂಡಿದ್ದಾರೆ. ಒಳಗೆ ಪರಮವಾದದಲ್ಲಿ ಮಾಡುವುದು ಕುಳಿತು ಕೇಳುವ. ನಾವು ಒಳಗಿದ್ದಾರೆ, ಭಗವಂತ ಹತ್ತಿರ ಬಳಕೋದಿಲ್ಲ, ನಾವು ಕೂತು ಕೇಳ್ತಾ ಇದ್ದಾರೆ. ನಾವು ಕೂತುಕೊಂಡು ಹೇಳ್ತಾ ಇದ್ದೇವೆ ಭಗವಂತ ಅವರಣ, ಭಗವಂತ ಪಾಂಡುರಂಗ ವಿಠಲ ಇಲ್ಲಿ ನಿಂತುಕೊಂಡು ಕೇಳುತ್ತಾ ಇದ್ದಾನೆ. ಸತ್ಯ ಅದು. ನಾವು ನಿಂತುಕೊಂಡು ಭಗವಂತ ನಾವು ಹೇಳ್ತೇವೋ, ನಮ್ಮ ತಂದೆಯಂತೆ ನಾನು ಸಾಲಕ್ಕೆ ನಮಗೆ ಗೊತ್ತಿಲ್ಲ, ನಂತರ ಬಾಲಕ್ಕೆ ನಿಂತುಕೊಂಡು ಹೇಳ್ತೇವೆ. ಪಾಂಡುರಂಗ ಹೇಳ್ತಾನೆ, ನೀ ನಿಂತುಕೊಂಡು ಹೇಳಪ್ಪ, ನಾನು ಅಂತ ಹೇಳ್ತೇನೆ. ನಾವೇ ನಂತರ ಆಡಿದರೆ ಭಗವಂತನ ಆಲಿಂಗನ ಮಾಡಿಕೊಂಡು ಆ ಅನುಭವ ನಮಗೆ ಗೊತ್ತಿಲ್ಲ. ಭಗವಂತ ನಮ್ಮ ಆಲಿಂಗನ ಮಾಡಿಕೊಳ್ತಾನೆ, ಅನುಭವ ಗೊತ್ತಿಲ್ಲ. ಸುಲಭನೋಹರಿ ಅಂತ ಜಗನ್ನಾಥ ಇಲ್ಲ ಸ್ವಾಮಿ, ನಮಗೆ ಕೆಲಸ, ಆಫೀಸು, ಉದ್ಯೋಗ, ಮನ, ಅಡಿಗೆ, ಮಕ್ಕಳನ್ನ ನಿರ್ದೇಶಿಸಬೇಕು ಅಷ್ಟೇ ಹೇಳಿದ್ರೆ ಮಕ್ಕಳನ್ನ ನಿರ್ದೇಶಿಸಿ ಬಂದೆ ಅಂತ ಮಹಾನ್. ಆಗ ಭಗವಂತ ನಾಮ ಹೇಳಕ್ಕೆ ಮುದ್ದೆ ಇಲ್ಲಿ ಅಂತ ಮಕ್ಕಳು ಆಡಿಸುವಾಗ ಹೇಳುವುದು ಜಗನ್ನಾಥರು ಹರಿನಾಮ ಸಂಕೀರ್ತನ, ನಾಮ ಸಂಕೀರ್ತನ ಸಂಧಿಯಲ್ಲಿ ಹೇಳೋಣ. ಮಕ್ಕಳಾಡಿಸುವಾಗ ಮಡದಿಯೋ ನಕ್ಕರಲಿ ನಲಿಮಾದ ಭಯಪರ್ಷಿ ಕಟ ಮೊದಲಾದ ಸ್ವಾಗತಗಳಿಗೆ ಮೆರೆವಾಗ ಸುವಾಗ ಆವಳಿಸುತ್ತಲೇ ದೇವಕಿ ತನಯನೆ ನರಸಿಕ್ಕನು ಯಮದೂತರಿಗೆ ಮಕ್ಕಳಾಡಿಸುವಾಗ, ಅಡಿಗೆ ಮಾಡುವಾಗ, ಗುಡ್ಡ ಬೈಯುವಾಗ, ಆಫೀಸಲ್ಲಿ ಕಂಪ್ಯೂಟರ್ಲಿ ಕೆಲಸ ಮಾಡುವಾಗ, ವಾಕಿಂಗ್ ಹೋಗುವಾಗ, ಯಾವಾಗಲೂ ಭಗವನ್ನಾಮ ನಡೆಯುವುದು. ನಾ ದೇಶ ಕಾಲ ನಿಯಮ. ಭಗವನ್ನಾಮ ಸಂಕೀರ್ತನಕ್ಕೆ ನಾ ದೇಶ ಕಾಲ ನಿಯಮ ಇಲ್ಲಿ ತನ ಹೇಳಬೇಕು ಅಂತಿಲ್ಲ. ಮಲಮೂತ್ರ ವಿಸರ್ಜನ ಮಾಡುವುದು ಹೇಳುವುದು ಭಗವಂತ. ನಾ ದೇಶ ಕಾಲ ನಿಯಮ ಹಾಸಿಗೆ ಮಾಡಿಕೊಂಡಾನಲ್ಲ, ಜಪ ಮಾಲಕ್ಕೆಲ್ಲ ಸಂಧ್ಯಾವನ್ನು ಮಾಡಬಾರ್ದು, ಅಲ್ಲಿ ಗಾಯತ್ರಿ ಹೇಳಬಾರ್ದು, ಭಗವನ್ನಾಮ ಗೋವಿಂದ ಹೇಳಬಾರ್ದು. ಹೇಳಬಹುದು ಅಲ್ಲ, ಹೇಳಬೇಕು ಅಂತ. ಹೇಗೆ ಹೇಳಬೇಕು? ನಾಥರು ಹೇಳಬೇಕು, ಹೇಗೆ ಹೇಳಬಾರದು ಅಂತ. ಹೇಳುವಾಗಲಿ, ತಿರುಗುತ್ತಲಿ, ಬೀಳುವಾಗಲಿ, ತಲೆಗೆ ಬಿದ್ದರೂ ಕೂಡ ಹೇಳಿ. ಧನ್ವಂತರಿ ಪರಮಾತ್ಮನ ಹೇಗೆ ಚಿಂತನ ಮಾಡಬೇಕು, ಹೇಗೆ ಹೇಳಬೇಕು ಅಂತ ತನ್ನ ಧನ್ವಂತರಿ ಸುಡಾದಿಯಲ್ಲಿ ವಿಜಯದಾಸನಿಗೆ ತೋರಿಸಿಕೊಟ್ಟಿದ್ದಾರೆ. ಹೇಳೋಣ. ಹೇಳುವಾಗಲಿ ಮತ್ತೆ ತಿರುಗಿ ತಿರುಗುತ್ತಲಿ, ಬೀಳುವಾಗಲಿ ನಿಂತು ಕುಳಿತಿರುವಾಗಲಿ, ಹೇಳುವಾಗಲಿ ಮತ್ತು ಕೇಳುವಾಗಲಿ, ಹೇಳುವಾಗಲಿ ಹೋಗಿ ಕರ್ಮ ಮಾಡುವಾಗ, ಮಾಡುವಾಗಲಿ ದೊಡ್ಡ ಜನ ಕಟ್ಟದ ಮೇಳವಾಗಲಿ ನಿಂತು ನದಿಗಳೊಡನೆ ಕೆಳವಾಗಿ ಬಂದ ಮರೆಯದೆ ನಿನ್ನಯ ನಾಲಿಗೆ ಕೊನೆಯಲ್ಲಿ ಧನ್ವಂತರಿಗೆಂದು ಒಮ್ಮೆ ಕಾಲದಲ್ಲಿ ಸ್ಮರಿಸಿದರೆ ನಿಮಗೆ ಜ್ಞಾನಗಾಢಗೆ ಪುನರ್ವರ್ತಿತ ಪರಿಹಾರ ನೀಲಮೇಘ ಶ್ಯಾಮ ವಿಜಯ ವಿಠಲರೆಯ ಬಾಲಕ ಕೊಡುವನು ಮುಕ್ತರ ಸಂಗದಲ್ಲಿ. ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಎಂದು ಕಾಲದಲ್ಲಿ ಸ್ಮರಿಸಿದ ಮಾನವಗೆ ಗಾಢ ಗಾಢಗೆ ಭವಬೀಜ ಪರಿಹಾರ. ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಅಂತ ಹೇಳಿದರು, ಕಾಲ ಅಕಾಲ ಅಂತ ಹೇಳಿದರು. ಮಿಡ್ ನೈಟ್ ಆಗಿದೆ, ನಿದ್ದೆ ಬರಲ್ಲ, ಧನ್ವಂತರಿ ಅಂತ ಕೂವಿ ನಮ್ ಧನ್ವಂತರಿ ಎಂದು ಪ್ರಣವ ಪೂರ್ವಕದಿಂದ ಬಂಧಿಸಿ ನೆನೆಯಲು ವಿಜಯ ವಿಠಲ ಒಲಿವ. ಮಂತ್ರಸಾರ ಸಂಘದಲ್ಲಿರುವಂತಹ ಮಂತ್ರವನ್ನ ಎಸೆನ್ಸ್ ಆಗಿ ತೆಗೆದುಕೊಂಡಿದ್ದಾರೆ ದಾಸರು. ಹರಿನಾಮ ಸಂಕೀರ್ತನ ವಿಶೇಷ ಅಂದ್ರೆ ಅದನ್ನು ಕೊಟ್ಟಿರುವ ದಾಸರ ಪದಗಳು ಎಷ್ಟು ವಿಶೇಷ ನೋಡಿ. ರಾಮಾಯಣ ಗೊತ್ತಾದರೆ ರಾಮಾಯಣ ಕೇಳಿದವರಿಗೆ ರಾಮಾಯಣ ಮಾತ್ರ ಗೊತ್ತು, ಭಾರತ ಕೇಳಿದವರಿಗೆ ಭಾರತ ಮಾತ್ರ ಗೊತ್ತು, ಭಾಗವತ ಕೇಳಿದವರಿಗೆ ಭಾಗವತ ಮಾತ್ರ, ದಾಸರ ಪದ ಕೇಳಿದವರಿಗೆ ಎಲ್ಲನೇ ಗೊತ್ತು ಅಂತ. ಯಾತಕ್ಕೆ ಅಂದ್ರೆ ಮೈ ಎಲ್ಲೋ ಸುತ್ತ ಮೈ ಸರಿ ಇಲ್ಲ, ಡಿಸೀಸ್ ಬಂದಿದೆ, ಏನೋ ಇಲ್ನೆಸ್ ಇದೆ, ಮಳಿಕೊಂಡಿದ್ದಾರೆ. ಇವರಿಗೆ ಬಿ ವಿಟಮಿನ್ ಡಿಸೀಸ್ ಇದೆ, ಸಿ ವಿಟಮಿನ್ ಇಲ್ಲ, ಇ ವಿಟಮಿನ್ ಇಲ್ಲ, ಏನ್ ಮಾಡ್ತಾರೆ ಅವರಿಗೆ? ಆಪಲ್ ಜ್ಯೂಸ್ ಕೊಡಿ, ಆರೆಂಜ್ ಜ್ಯೂಸ್ ಕೊಡಿ ಕೊಡ್ತಾರೆ. ಮತ್ತು
ವಿಜಯದಾಸರು ಹೇಳ್ತಾರೆ, ಯಾವ ಪದಾರ್ಥಗಳನ್ನ ನೋಡುವಾಗಲ್ಲ ನಮಗೆ ಭಗವಂತನ ಚಿಂತನೆ ಮಾಡಬೇಕು ಅಂತ ಒಂದು ಲಿಸ್ಟ್ ಮಾಡಿಬಿಟ್ಟಿದ್ದಾರೆ ತನ್ನ ಕಪಿಲ ಸುಳಾದಿಯಲ್ಲಿ ನೋಡಿ. ಸಮಯ ಇಲ್ಲ ಇಲ್ಲಿ. ನೈವೇದ್ಯ ಸಮಯದಲ್ಲಿ ಭಗವಂತನ ಕಪಿಲ ರೂಪಿಯಾಗಿ ನೈವೇದ್ಯ ಪದಾರ್ಥಗಳನ್ನ ನೋಡುತ್ತಾನೆ ಅಂತ ಅನುಸಂಧಾನ ಮಾಡಬೇಕು. ಈ ತರ ಸೂಕ್ಷ್ಮವಾದ ವಿಷಯಗಳನ್ನ ಹೇಳಿದ್ದಾರೆ. ಆಚಾರಶೀಲರಾಗಿ ಯಾರೋ ಬಂದರೆ ಅವರಿಗೆ ಕಪಿಲರೂಪಿ ಪರಮಾತ್ಮ ಕಪಿಲ ಅಂತ ಚಿಂತನ ಮಾಡಬೇಕು. ಕಪಿಲ ಎಂದು ಪ್ರಾತಃ ಕಾಲದಲ್ಲಿದ್ದು ಸ್ಮರಿಸುವ ಮಾಡರಿಗೆ ಅಪಜಯ ಮೊದಲಾದ ಕ್ಲೇಶಗಳೊಂದಿಲ್ಲ. ನೋಡಿ, ಕಪಿಲ ಎಂದು 7 ಬಾರಿ ಹೇಳಬೇಕು ಅಂತ ಬೆಳಿಗ್ಗೆ ಅವರ ಕುಲವನ್ನು ಉದ್ಧಾರ ಮಾಡ್ತಾರಂತೆ ಭಗವಂತ ಅಂತ ಹೇಳಿ ಇಷ್ಟು ಸುಲಭವಾದ ಮಾರ್ಗವನ್ನು ಕೊಟ್ಟಿದ್ದಾರೆ. ಇಂತಹ ಭಗವಂತನ ನಾಮ ಯಾವಾಗಲೂ ಹೇಳಬೇಕು. ಇಲ್ಲಿ ನೋಡಿದರೂ ಭಗವಂತನ ನಾಮವನ್ನು ಚಿಂತನೆ ಮಾಡಬೇಕು. ಒಂದು ಸ್ಥಿತಿಯಲ್ಲಿಯೂ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರಲ್ಲ. ಕಷ್ಟ ಬಂದರೆ ಇಲ್ಲ, ಸಂತೋಷವಾಗಿ ಹೆಚ್ಚಾಗಿ ಅಂತ ಎಂಜಾಯ್ಮೆಂಟ್ ಇದಾವೆಲ್ಲ ದಾಸರು ಹೇಳ್ತಾರೆ, ಕಷ್ಟದಲ್ಲಿರಲಿ ಇಷ್ಟದಲ್ಲಿರಲಿ ಎಷ್ಟಾದರೂ ಮದಿ ಕೆಟ್ಟಿರಲಿ ಕೃಷ್ಣ ಕೃಷ್ಣ ಎಂಬ ನಿನ್ನ ನಾಮ ನಾರಾಯಣನೆಂಬ ನಿಮ್ಮ ನಾಮ ನಾಲಿಗೆಗೆ ಬರಲಿ. ಅದ್ವೇಷ್ಟ ಸರ್ವಭೂತಾಣ ಮಿತ್ರನ ಕರುಣೆಯೇ ರಚನೆ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ. ಯಾರು ಭಗವಂತ ಹೇಳ್ತಾನೆ, ಯಾರು ನನಗೆ ಪ್ರಿಯವಾದ ಭಕ್ತ ಅಂದರೆ ಯೋಮದ್ ಭಕ್ತ ಸಮೇ ಪ್ರಿಯ, ಯಾರು ಸುಖ ದುಃಖ ಸಮದುಃಖ ಸುಖಕ್ಷಮಿ, ಸುಖವನ್ನು ದುಃಖವನ್ನು ಸಮವಾಗಿ ಕೊಡುವವ. ಹೇಗೆ ಸಮವಾಗಿ? ಭಗವಂತನ ನಾಮ ಸಂಕೀರ್ತನವನ್ನ ಸುಖದಲ್ಲಿಯೂ ದುಃಖದಲ್ಲಿಯೂ ಮಾಡುವವ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನೋಡಿ, ಏನೊಂದೇ ದುಃಖಗಳು ಬರಲಿ, ವ್ಯಾಧಿಗಳು ಬರಲಿ, ಏನೊಂದೇ ವಿಘ್ನಗಳಾಗಲಿ, ಜಗನ್ನಾಥದಾಸರು ಹೇಳ್ತಾರೆ, ವಿಘ್ನೇಶ್ವರನಲ್ಲಿ ಒಂದು ಪ್ರಾರ್ಥನೆ ಸ್ವಾಮಿ ಅಂತಲೇ. ನೀವು ವಿಘ್ನರಾಜರಾಗಿದ್ದೀರಿ, ವಿಘ್ನವನ್ನು ಪರಿಹಾರ ಮಾಡುವುದು, ವಿಘ್ನವನ್ನು ಕೊಡುವವರು ಅಂತ. ಯಾರಿಗೆ? ದುಷ್ಟ ಜನರಿಗೆ ವಿಘ್ನವನ್ನು ಕೊಡುವವರು, ಸಜ್ಜನರಿಗೆ ವಿಘ್ನವನ್ನು ಪರಿಹಾರ ಮಾಡುವವರು. ನನಗೆ ಬರುವಂತಹ ವಿಘ್ನಗಳನ್ನು ನೀವು ಪರಿಹಾರ ಮಾಡುತ್ತೀರಿ, ಆದರೆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಲಾದ್ರೆ ಪರವಾಗಿಲ್ಲ, ಒಂದು ವಿಘ್ನ ಅದು ಬರಬಾರದು ಅಂತ ಹೇಳ್ತಾರೆ. ಏನು ಅಂತ ನೋಡಿ. ನಡುವೆ ದಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸಲಿಂದ ಪ್ರತಿ ದಿವಸದಲ್ಲಿ ಮರೆಯಲೇ. ಏನೊಂದೇ ವಿಘ್ನಗಳು ನಡುವೆ ಬರಲಿ ಸ್ವಾಮಿ, ಆದರೆ ಒಂದು ವಿಘ್ನ ನೀವು ಪರಿಹಾರ ಮಾಡಬೇಕು. ಏನು ವಿಘ್ನ? ಆ ವಿಘ್ನವನ್ನು ಪರಿಹಾರ ಮಾಡಿ ನಡುವೆ ದಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸಲಿಂದ ಪ್ರತಿ ದಿವಸದಲ್ಲಿ ಆ ಭಗವಂತನ ನಾಮ ಎಂಬ ಆ ಒಂದು ಸಾಧನೆಯನ್ನು ಬಿಡಬಾರದು ಸ್ವಾಮಿ. ಆ ವಿಘ್ನವನ್ನು ಹೇಗೆ ಬಿಡಬಾರದು
ಅಂತ ಭಗವಂತನ ನಾಮನ್ನ ಹೇಳಬೇಕಾದರೆ ಪುರಂದರದಾಸರು ಹೊಗಳಿದ್ದಾರೆ, ಅಜಯದಾಸರು, ಜಗನ್ನಾಥದಾಸರು ಹೊಗಳಿದ್ದಾರೆ. ಅಂತ ದೊಡ್ಡವರು ಮಾತ್ರ ಅಲ್ಲ, ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳು ಕೊಂಡಾಡುತ್ತಾರೆ ಭಗವಂತನನ್ನ. ಸತ್ಯಲೋಕದಲ್ಲಿ ಬ್ರಹ್ಮದೇವರು ವೇದಗಳಿಂದ ಸ್ತೋತ್ರವನ್ನು ಮಾಡುತ್ತಾರೆ. ಅಂತ ಲಕ್ಷ್ಮೀ ಬ್ರಹ್ಮ ರುದ್ರಾದಿ ದೇವತೆಗಳು ಸ್ತೋತ್ರ ಮಾಡುವಂತ ಭಗವಂತನನ್ನ ನಾವು ಸ್ತೋತ್ರ ಮಾಡುತ್ತೇವೆ ಅಂತ ಹೇಳಿದರೆ ಎಷ್ಟು ದೋಷಗಳೇ ಪೂರ್ತಿಯಾಗಿದೆ. ಒಂದು ಪ್ರವಚನ ಮಾಡಿದರೆ ಅಲ್ಲಿ 99 ಪಾಲು ದೋಷಗಳೇ ಇದೆ. ಅಲ್ಲಿ 1% ಪುಣ್ಯಗೊಳ್ಳ ಮಾತಿದ್ದರೆ ಆಶ್ಚರ್ಯ. ಅಂದ್ರೆ ಭಗವಂತ ಕೇಳ್ತಾನೆಯೋ? ಹೇಳ್ತಾನೆ ಅಂತ. ಹೇಗೆ ಒಂದು ತಾಯಿ ತನ್ನ ಮಗು, ಪುಟ್ಟ ಮಗು, ಅಮ್ಮ ನನಗೆ ಪಪ್ಪು ಮಗು ಅಂತ ಹೇಳುತ್ತೆ. ಚಾರು ಅಂತ ಹೇಳಿದ್ರೆ ಸಾರು ಬರಲ್ಲ, ಸಾಕು ಸಾರು ಅಂತ ಹೇಳುತ್ತೆ. ಕಾಕ ಹೇಳಿದ್ರೆ ಕಾ ಬರಲ್ಲ, ತಾತ ತಾತ ನನ್ನ ಮಗ ಕಾಕ ಕರೀತೆ ಅಂತ ಹೇಳ್ತಾರೆ. ಮೆಚ್ಚುತ್ತಾಳೆ ತನ್ನ ಮಗಳ ಮಾತನ್ನ. ಜಗನ್ನಾಥ ಹೇಳ್ತಾರೆ, ತಾಯಿಯಂತೆ ಭಗವಂತ ಕೇಳ್ತಾರಪ್ಪ. ಬಾಲಕನ ಕಲ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕ್ಷ್ಮೀ ಲೋಲ ಭಕ್ತರ ಮಾಡುತ್ತೀಗ ಸಂಸ್ಕೃತಿಗೆ ಗೆಟ್ಟುವರು. ಬಾಲಕನ ಕಲಭಾಷೆ ಕೇಳಿ ಹೇಗೆ ತಾಯಿ ಸಂತೋಷ ಪಡ್ತಾಳೆಯೋ ಆ ಥರ ನಮ್ಮ ಸ್ತೋತ್ರವನ್ನು ಕೇಳ್ತಾನೆ ಭಗವಂತ. ಆ ಸ್ತುತಿಗೆ ಇಟ್ಟಿದ್ದಾನೆ ಭಗವಂತ. ಅಂತ ಭಗವಂತನನ್ನ ಹರಿದಾಸರು ಕರೆದರೆ, ಹೇಳಿದ್ರು ದಾಸರು, ಹರಿದಾಸರು ಕರೆದರೆ ನಿಮ್ಮಪ್ಪ ಇಲ್ಲಿಂದ 3 hours ಟ್ರಾವೆಲ್ ಟೈಮ್ ತಿರುಪತಿ ದೇವಸ್ಥಾನ ಸ್ವಾಮಿ, ನೀವು ಇಲ್ಲಿಂದ ಫಾರಿನ್ ಸಮುದ್ರ ದಾಟೀರಿ, ಬೇರೆ ಲೋಕದಲ್ಲಿ ಇರಿ. ಹರಿದಾಸರು ಕರೆದರೆ ಎಲ್ಲಿದ್ದರೂ ಬರುತ್ತಾನೆ ಅಂತ ಜಯರಾಮ. ಹರಿದಾಸರು ಕರೆದರೆ ಎಲ್ಲಿದ್ದರೂ ಬರಲಿ. ಇಷ್ಟು ಸಜ್ಜನರ ಹರಿದಾಸರ ಕರೆದಿದ್ದಾರಲ್ಲ, ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಕೇಳಿದರು. ಇಲ್ಲಿದ್ದಾನೆ ಅಂತ ಹೇಳ್ತೀವಿ. ಇಲ್ಲಿ ರಾಯರಿದ್ದಾರೆ ಎಂದರೆ ಸಮಸ್ತ ಗುರು ಪರಂಪರೆ ಇಲ್ಲಿದೆ. ಸಮಸ್ತ ಗುರು ಪರಂಪರೆ ಇದ್ದಾರೆ. ಎಲ್ಲಾ ದೇವತೆಗಳು ಇದ್ದಾರೆ. ಎಲ್ಲಾ ದೇವತೆಗಳು ಎಲ್ಲಿದ್ದಾರೆ ಅಂದರೆ ಭಗವಂತ ಇದ್ದಾನೆ. ಸಾಧು ಸಜ್ಜನರ ಸಂಘ ಒಂದು ಸ್ನಾನ ಅಂತ ಹೇಳುವುದು. ಸಾಧು ಸಜ್ಜನರ ಸಂಘ ಸೇರಿದರೆ ಅಲ್ಲಿ ಗಂಗಾದಿ ತೀರ್ಥಗಳ ಸಂಧಾನ ಆಗುತ್ತೆ. ಯಾತಕ್ಕೆ ಅಂದರೆ ಭಗವಂತನಿದ್ದಾನೆ. ಅಂತ ಭಗವಂತನ ನಾಮವನ್ನ ಹೇಳ್ತೇವಲ್ಲ, ಏನು ಪದಸ್ವಾಮಿ ನೀವು ಹೇಳಿದ್ರಿ, ಮೋಕ್ಷ ಸಿಗುತ್ತೆ, ಊಟ ಸಿಗುತ್ತೆ ಅಂತ. ನಮಗೆ ಅದೇ ಪಾಡು. ಮೋಕ್ಷ ಬರೋದು ನಾವು ಹೇಗೆ ನೋಡೋದು ನಮಗೆ ಗೊತ್ತಿಲ್ಲ. ಇದು ಊಟ ಪಾಡು ಏನು ಸ್ವಾಮಿ? ಆಚಾರ್ಯರು ಕೃಷ್ಣಿದ್ದಾರೆ. ಏನೊಂದು ಭಗವಂತನ ನಾಮ ಕೇಳಿ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಎರಡು ಕೊಡುತ್ತೇವೆ. ಹಾಸ್ಪಿಟಲ್ ಹೋಗಿತ್ತು, ರೋಗ ಪರಿಹಾರ ಆಗುತ್ತೆ, ಅನಿಷ್ಟ ನಿವೃತ್ತಿ, ದುಡ್ಡು ಸಿಗತ್ತೆಯಾ? ದುಡ್ಡು ಹೋಗುತ್ತಲ್ಲಿ. ಆಫೀಸಲ್ಲಿ ಕೆಲಸ ಮಾಡ್ತೇವೆ, ಸಂಬಳ ಕೊಡ್ತಾನೆ, ರೋಗ ಪರಿಹಾರ ಮಾಡ್ತಾನೆಯಾ? ಇಷ್ಟ ಪ್ರಾಪ್ತಿ, ನಿಮಗೆ ದುಡ್ಡು ಕೊಡ್ತಾನೆ, ಅನಿಷ್ಟ ನಿವೃತ್ತಿ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಭಾಗವತ ಹೇಳುತ್ತೆ ಎರಡು ಮಾಡುತ್ತೆ. ಹೇಗೆ ಅಂದ್ರೆ ಊಟ ತುತ್ತಿ ತಿನ್ನದರೆ ಅಸುಭ ದುಃಖ ಪರಿಹಾರ ಆಗುತ್ತೆ, ಪಟ್ಟು ತುಂಬಿದ್ದಂತ ಆನಂದ ಸಿಗುತ್ತಂತೆ. ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ. ಭಗವಂತ ನಾಮ ಹರಿನಾಮ ಸಂಗೀತನ ಎರಡು ನೀಡುತ್ತೆ. ಆಪ್ತ ಜನ್ನ ವಿದ್ಯಾಚಮೀತಾಹ ಯೋಗೇಶ್ವರ ವ್ಯಾಧಿಷು ವರ್ಧಮಾನಾಹ ಸಂಕೀರ್ತನಾಯನ ಶಬ್ದಮಾತ್ರ ವಿಮುಕ್ತ ದುಃಖ ನಾರಾಯಣ ಶಬ್ದ ಮಾತ್ರವೇ ಎಲ್ಲ ದುಃಖಗಳನ್ನು ಪರಿಹಾರ ಮಾಡುತ್ತೆ ಅಂತ ಸ್ಪಷ್ಟವಾಗಿ ಆಚಾರ್ಯರು ಕೃಷ್ಣಾಮತ ಮಹಾನ್ ತೋರಿಸ್ಬಿಟ್ಟಿದ್ದಾರಲ್ಲ. ಅನಿಷ್ಟ ನಿವೃತ್ತಿ ಆಗುತ್ತೆ, ಇಷ್ಟ ಪ್ರಾಪ್ತಿ. ಸ್ವಾಮಿ ದಾನಫಲ ಸ್ನಾನ ಮಾಡಬೇಕು, ಹೋಗಕ್ಕಾಗೋದಿಲ್ಲ. ಕೊರೋನಾ ಸಮಯ 2 ವರ್ಷ ಲಾಕ್ಡೌನ್ ಆಗಿದೆ. ದಾನ ಮನೆಗೆ ಹೋಗೋದಿಲ್ಲ, ನೋಡ್ರೆ ಬಾಗಿ ಮುಚ್ಚಿಕೊಂಡಿದ್ದಾರೆ ಹಚ್ಚಿಕೊಂಡು, ಏನು ಮಾಡೋಕ್ಕಾಗೋದಿಲ್ಲ. ದಾಸರು ಹೇಳ್ತಾರೆ, ಹರಿನಾಮ ಸಂಕೀರ್ತನ ಹೇಳಿದರೆ ಎಲ್ಲ ಪಾಪಗಳ ಪರಿಹಾರ. ಕಲಿಕಲ್ಮಷಮತ್ಯುಕ್ತಂ ನರಕಾತಿ ಪ್ರದಂಬೃಣಾಂ ಪ್ರಯಾತಿ ವಲಯಂ ಸತ್ಯ ಸಂಕೀರ್ತನೆ ಚ್ಯುತೆ. ಒಂದು ಬಾರಿ ಅಚ್ಯುತನ ನಾಮ ಹೇಳಿದರೆ ನರಕದಲ್ಲಿ ಬೀಳುವಂತಹ ಪಾಪಗಳ ಪರಿಹಾರ ಆಗತ್ತೆ. ಅವರ ಆಚಾರ್ಯ ಹೇಳ್ತಾರೆ, ಇದು ಪಾಪ ಪರಿಹಾರಕ್ಕೆ ಹರಿ ಎಂಬ 2 ಅಕ್ಷರವನ್ನು ನಾಳೆಯಲ್ಲಿ ಇಟ್ಟುಕೊಂಡು
ಕುರುಕ್ಷೇತ್ರೇಣ ಕಿಂ ತಸ್ಯ ಪುಷ್ಕರೇಣ ಕಿಂ ಜಿಹ್ವಾಗ್ರೇ ವರ್ತದೆ ಯಸ್ಯ ಹರಿರಿತ್ಯಕ್ಷರದ್ವಯಂ ಅಂತ. ನಾಳೆಯಲ್ಲಿ ಹರಿ ಎಂಬ ಎರಡು ಅಕ್ಷರ ಇಟ್ಟುಕೊಂಡವರಿಗೆ ಕುರುಕ್ಷೇತ್ರ, ಗಾಸಿ, ಪುಷ್ಕರ ಯಾತಕ್ಕೆ ಅಂತ ಕೇಳ್ತಾರೆ ಆಚಾರ್ಯ. ಯಾತಕ್ಕೆ ಅಂದರೆ ಗಂಗಾದಿ ಸಕಲ ತೀರ್ಥಗಳ ಪುಣ್ಯವನ್ನ ಹರಿನಾಮ ಸಂಕೀರ್ತನ ನಮಗೆ ನೀಡುತ್ತೆ ಅಂತ ಪುರಂದರದಾಸರು ಹೇಳ್ತಾರೆ. ಎಚ್ಚರಿಕೆಯ ಕೊಡುವರು ಹರಿಯ ಅಂತ ಭಗವಂತನ ಹರಿನಾಮ ಸಂಕೀರ್ತನವನ್ನು ಮಾಡಿದರೆ ದಾನ ಫಲ, ಸ್ನಾನ ಫಲ, ಯಾಗ ಫಲ ಎಲ್ಲ ಫಲಗಳನ್ನು ಭಗವಂತ ನೀಡುತ್ತಾನೆ. ಸ್ನಾನದ ಮಾಡಿರೋ ಜ್ಞಾನತೀರ್ಥದಲ್ಲಿ ಇಂದಿರೇಶರ ಧ್ಯಾನವೇ ಗಂಗಾ ಸ್ನಾನ ಅಂತ ಪುರಂದರದಾಸರು ಅಂತ ಭಗವಂತನ ನಾಮವನ್ನು ಹೃದಯ ಹೇಳ್ತಾರೆ. ರಾಮ 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 ಎಂದು 3 ಬಾರಿ ಹೇಳಿದರು. ರಾಮ ರಾಮ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಪಾರ್ವತಿ ದೇವಿಯರು ಕೇಳಿದಾಗ ವಿಷ್ಣು ಸಹಸ್ರನಾಮ ಹೇಳಕ್ಕಾಗದರೆ ಏನು ಮಾಡಬೇಕು ಅಂತ ರಾಮ 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 ಎಂದ ಭಕ್ತಿಯಿಂದ ಹೇಳಿದರೆ ವಿಷ್ಣು ಸಹಸ್ರನಾಮದ ಫಲ. ದಾಸರಾಜರು ಹೇಳುತ್ತಾರೆ, ನೀವು ಕೃಷ್ಣ 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 ಎಂದು 3 ಬಾರಿ ಹೇಳಿ ಸಂತುಷ್ಟನಾಗಿ ಮುಕ್ತಿ ಕೊಟ್ಟು ಲೌಕಿಕದ ಫಲಗಳು ಮೋಕ್ಷವನ್ನೇ ಕೊಡುವಂತ ಭಗವಂತನಿಗೆ ಈ ಫಲಗಳೆಲ್ಲ ಏನು ಆಶ್ಚರ್ಯವ. ಜಯದಾಸರು ಹೇಳ್ತಾರೆ, ನಿನ್ನ ಹೊರವೆಯಿಂದ ಮೈಲೂನ
ಜನ್ಮ ಜನ್ಮಾದಿಗಳು ಮಾಡಿದ ಪಾಪಗಳು ಆ ಪಾಪಗಳಿಗೆ ಅನುಸರಣೆಯಾಗಿ ಭಗವಂತ ಅಲ್ಲಿ ಆಜ್ಞೆಯನ್ನು ಮಾಡ್ತಾನೆ. ಆದರೆ ಆ ಗ್ರಹಗಳೆಯನ್ನು ಬಲಪಡುವವ ಯಾರು? ರವಿಚಂದ್ರ ಬುಧ ನೀನೇ, ರಾಹು ಕೇತು ನೀನೇ, ಕವಿ ಗುರು ಶನಿಯು ಮಂಗಳನು ನೀನೇ, ದಿವರಾತ್ರಿಯೂ ನೀನೇ, ನವವಿಧಾನವು ನೀನೇ, ಭವರೋಗ ಹರ ನೀನೇ, ವೇಷಜನು ನೀನೇ, ಸಕಲ ಗ್ರಹ ಬಲ ನೀನೇ, ಸರಸಿಜಾಕ್ಷ. ಎಲ್ಲ ಗ್ರಹಗಳಿಗೆ ಒಳಪಡುವಂತ ಭಗವಂತ. ರವಿಚಂದ್ರ ಬುಧ ನೀನೇ ಅಂದರೆ ನೀನೇ ರವಿ ಇಲ್ಲ, ಅದು ಜೀವ ಭೇದಕ್ಕೆ ಅನುಕೂಲವಾದ ಜೀವ ಪರಮಾತ್ಮ ಭೇದದಲ್ಲಿ ಸ್ಪಾಯಿಲ್ ಆಗುತ್ತೆ. ರವಿ ನೀನೇ ಅಲ್ಲ, ರವಿ ಒಳಗೆ ನೀನೇ. ದಾಸರೇ ಆ ಗ್ರಹಗಳಿಗೆ ಬಡಕೊಡುವವ, ನಮಗೆ ಬಲ ಅವನೇ ಅಂತ. ನಮಗೆ ಬಲ ಏನು? ಇನ್ನ ನಾಮವೇ ಬಲ. ಕವಿ ಮಗನಿಗೆ ಸಿಕ್ಕಿ ಮುರಗಿಡುತ್ತಿರುವಾಗ ಆದಿಮೂಲ ಎಂಬೋ ನಾಮವೇ ಕಾಯ್ತೋ ನೀಯಾಕೋ ನಿನ್ನ ಹಂಗ್ಯಾಕೋ. ಯಾನ ಮೊದಲೇನೆ ಕಷ್ಟಪಡ್ತಾ ಇದ್ದಲ್ಲ, ಆಗ ಅವರ ಕಾಯ್ದೆ ಯಾರಪ್ಪ? ಆದಿಮೂಲ ಎಂಬ ನಿನ್ನ ನಾಮ. ಆ ಕಾಣಗದಲ್ಲಿ ಧ್ರುವರಾಜ ಮೃಗಗಳು ಮಳೆ ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ದಲ್ಲ, ಆಗ ಅವರ ರಕ್ಷಣೆ ಮಾಡಿದ್ದು ಯಾರು? ಆ ಕುಬರಾಯ ಅಡವಿಗೆ ಹೋದಾಗ ವಾಸುದೇವ ಎಂಬೋ ನಾಮವೇ ಕಾಯ್ತು. ಪ್ರಹ್ಲಾದನ ಹೆಗಣಿಗೆ ಬೆಂಕಿಯಲ್ಲಿ ಇಟ್ಟಾಗ, ಮಳೆಯಿಂದ ಬಿಸಾಡಿದಾಗ, ಸಮುದ್ರದಲ್ಲಿ ಹಾಕಿದಾಗ, ವಿಷ ಕೊಟ್ಟಾಗ ರಕ್ಷಣೆ ಮಾಡಿದ್ದು ಯಾರು ಸ್ವಾಮಿ? ನರಹರಿ ಎಂಬ ನಾಮವೇ ಕಾಯಿತು. ಸಭೆಯಲ್ಲಿ ದ್ರೌಪದಿಯನ್ನ ಮಾಡಭಂಗ ಮಾಡಲಿಕ್ಕೆ ಹೊರಟಿದ್ದಾರ, ರಕ್ಷಣೆ ಮಾಡಿದ್ದು ಯಾರು ಸ್ವಾಮಿ? ಬಾಳೆಯ ಸಭೆಯಲ್ಲಿ ಸಿರೆಯ ಸೆಳೆವಾಗ ಕೃಷ್ಣ ಕೃಷ್ಣ ಎಂಬೋ ನಾಮವೇ ಕಾಯಿತು. ಸುಂದರಕಾಂಡದಲ್ಲಿ ಕೇಳ್ತೇವೆ, ಆ ಕಪಿಗಳೆಲ್ಲ ಮುಂದರ ದಾರಿ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಕೇಳಿದಾಗ ಅವರಿಗೆ ಏನ್ ನಾಮಕಾಯಿತು? ರಾಮ ರಾಮ ಎಂಬ 2 ಅಕ್ಷರ ಅಂತ. ರಾಮ ರಾಮ ಸುಲಭವಾದ ಭಗವಂತನ ನಾಮ, ಉದ್ಧಾರ ಮಾಡುವಂತ ನಾಮ, ಈಗ ಪರಂಗಳಲ್ಲಿ ಸುಖ ಕೊಡುವಂತ ಭಗವಂತನ ನಾಮ ಇರುವಂತಹ ಸಮಯದಲ್ಲಿ ನಾವು ಭಗವಂತನ ನಾಮ ಹೇಳೋದಿಲ್ಲವೇ? ಹರಿಯಂಬ 2 ಅಕ್ಷರ ಇರೋ ಸಮಯದಲ್ಲಿ ನೀವು ಹೇಳೋದಿಲ್ಲವೇ ಅಂತ ಆಚಾರ್ಯರು ಕೃಷ್ಣಾಮೃತ ಮಹಾನವರಿಗೆ ಕೇಳ್ತಾರೆ.
ಕೊನೆಯಾಗಿ ಹೋಗುವುದು. ನೀರು ರುಚಿಯಾಗಿರುತ್ತಲ್ಲ, ಹಾವು ಡೊಂಕಾದರೆ ವಿಷ ಡೊಂಕು, ಹಾವು ಡೊಂಕಾಗಿರ್ಬೋದು, ವಿಷ ಹೇಗಿದೆ? ಹಾಕಲು ಡೊಂಕಾದರೆ ಹಾಲು ಡೊಂಕು, ಹಾಕಲು ಗುಣವಾಗಿರ್ಬೋದು, ಹಾಕಲು ರುಚಿ ಮಾಡ್ತೀಯ ಸ್ವಾಮಿ, ನಾಡುಂಟು ಸ್ವಾಮಿ. ನಿನ್ನ ಪಾಪಗಳನ್ನು ಮಾಡಿ ಮಾಡಿ ಜನ್ಮ ಜನ್ಮಾದಿಗಳು ಮಾಡಿದ ಪಾಪಗಳು, ಅಜ್ಞಾನ, ಆಚಾರ ವಿಚಾರ ಇಲ್ಲದಂತೆ ಮಾಡದ ನಾನು ಇದ್ದಾನೆ. ಆದರೆ ನಿನ್ನ ನಾಮ ನನ್ನ ನಾಲಿಗೆಯಲ್ಲಿ ಬಂದಲ್ಲ, ನಾಡೊಂದು ಉದ್ಧಾರವನ್ನು ಮಾಡಿ ಜನ ದಾಸರು ನನ್ನ ಹರಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ನಾವು ಮಾಡಿದ ಪಾಪಗಳು ಹೀಗಿದೆ, ಪರಮ ಪಾಪಿಷ್ಟ ನಾನು, ಉದ್ಧಾರ ಮಾಡು. ಭಗವಂತನ ನಾಮ ಅದು ಫಲ ಕೊಡ್ತಾ ಇರಲಿ, ರಕ್ಷಣೆ ಮಾಡುತ್ತಾ ಇರಲಿ, ಆದರೆ ಭಗವಂತನ ನಾಮವೇ ರುಚಿ, ಅದನ್ನು ಅನುಭವಿಸಿ ಹೇಳಿ ಅಂತ. ಅದು ಫಲ ಕೊಡುತ್ತೆ, ಮೋಕ್ಷ ಮಣ್ಣು ಕೊಡುತ್ತೆ, ಅದೆಲ್ಲ ಇದ್ದು ಬಿಡಿ. ಭಗವಂತನ ನಾಮವೇ ರುಚಿಯಾಗಿದೆಲ್ಲ. ಹಣ್ಣು ಬಂದಿದೆ ಕೊಳ್ಳಿರೋ, ಜೇನು ಬಂದಿದೆ ಕೊಳ್ಳಿರೋ, ಸಕ್ಕರೆ ಬಂದಿದೆ ಕೊಳ್ಳಿರೋ ಅಂತ ದಾಸರು ಅದರ ಹಣ್ಣಾಗಿ, ಜೇನಾಗಿ, ಸಕ್ಕರೆಯಾಗಿ, ಪಾಯಸವಾಗಿ ನಮಗೆ ಉಳಿಸ್ತಾ ಇದ್ದಾರೆ. ಅಂತ ಭಗವಂತನ ನಾಮವನ್ನ ಅನುಭವಿಸಿ ಹೇಳ್ತಾರೆ. ಎನ್ಸಲಿ ಎನ್ಸಲಿ ಹರಿನಾಮ. ಹರಿ 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 ಸ್ಮರಣೆ ಮಾಡಬೇಕು, ಹರ 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 ಬೆಳಗಳು ಸಾರುತ್ತಿವೆ ನೀವು ನಾಲ್ಕು, ಪುರಂದರ ವಿಠಲನೆ ಸರ್ವಸದವು. ಏಸವಿ 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 ಹರಿನಾಮ ಮನಸ್ಸು ಭಗವಂತನ ನಾಮವನ್ನ ಅಲಂಕಾರವಾಗಿ ಮಾಡಿಕೊಟ್ಟಿದ್ದಾರೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಏನೋ ಒಂದು ಅಲಂಕಾರ ಮಾಡೋದಿಲ್ಲ, ಭಗವಂತನ ಕೇಶವಾದಿ ನಾಮಗಳನ್ನೇ ಅಲಂಕಾರ ಮಾಡಿಕೊಂಡಿದ್ದಾಳೆ ಅಂತೇಳಿ. ಕೇಶವ ನಿಮ್ಮ ನಾಮ ಮಾಂಗಲ್ಯ ಸೂತ್ರ ತಾಳಿ, ನಾರಾಯಣ ನಿಮ್ಮ ನಾಮ ತಾಳಿ ಮಾಧವ ನಿಮ್ಮ ಗೋವಿಂದ ನಿಮ್ಮ ನಾಮ ಗೋಲಿಯ ಶ್ರೀ ಮಹಾಲಕ್ಷ್ಮಿಯ ನರ್ತನ ಮಾಡುವಂತೆ ಆ ಭಗವಂತ ನಾಮವನ್ನು ಕೊಟ್ಟಿದ್ದಾರೆ. ಜನಾರ್ದನ ದೇವರು ಜಗತ್ತಿನ ಶ್ರೇಷ್ಠ
ಮಾತಲ್ಲ, ಈ ಒಂದು ದೊಡ್ಡ ಒಂದು ಜ್ಞಾನ
ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಮಂಡಳಿಗಳು ಮತ್ತು ಜನರು ಎಲ್ಲರಿಗೂ ಬರುವಂಥ ಆಯುರ ಆರೋಗ್ಯ ಐಶ್ವರ್ಯವನ್ನು ನೀಡುತ್ತಾ ಮಕ್ಕಳಿಗೆಲ್ಲ ಸಕಾಲದಲ್ಲಿ ವಿವಾಹವಾಗಿ ನಮ್ಮ ಧರ್ಮ ಮಾರ್ಗದಲ್ಲಿ ಇರಬೇಕು ಆ ಮಕ್ಕಳು ಪ್ರಾರ್ಥನೆಯನ್ನು ಮಾಡುತ್ತಾ ಸಂತಾನ ಬೆಳೆಯುವವರಿಗೆ ಹುಟ್ಟಿದ ಮಕ್ಕಳೆಲ್ಲ ಹರಿನಾಮ ಸಂಕೀರ್ತನೆ ಹೇಳುವಂತಹ ಮಕ್ಕಳಾಗಲಿ, ದಾಸರ ಕಾಣ ಹೇಳುವಂತಹ ಮಕ್ಕಳಾಗಲಿ, ರೋಗಗಳು ಪರಿಹಾರ ಆಗಬೇಕು, ಪುರಾಣಂತ ವ್ಯಾಧಿಗಳು ಈ ರೋಗಕ್ಕೆ ಬರಬಾರದು, ದೀರ್ಘಾಯುಷ್ಯದ ಕೊಟ್ಟು ಪೂರ್ಣಾಯು ಪೂರ್ಣ ಸಂಪತ್ತಿಗಿಂತ ನಾಯಿನ ಪ್ರಾರ್ಥನೆ ಮಾಡಿದಂತೆ ಪೂರ್ಣಾಯುಷಿರಬೇಕು. ಕಡಸಿ ಕ್ಷಣವರಿಗೆ ಆ ಹರಿನಾಮ ಸಂಕೀರ್ತನ ಭಜನೆ ಮಾಡುತ್ತಾ ಇರಬೇಕು ನಮ್ಮ ಆಯುಷು. ಅಂತ ಆಯುಷನ್ನು ನೀಡಲಿ, ಜ್ಞಾನಭಕ್ತಿ ವೈರಾಗ್ಯವನ್ನು ನೀಡಲಿ. ನಾಯಿನ ಸ್ತೋತ್ರ ಮಾಡಿದರೆ ನಮ್ಮ ಸಂಕೀರ್ತನ ವೇದಶಾಸ್ತ್ರ ಜ್ಞಾನ ಸಿದ್ಧಗೆ ಅಂತ ಅವರಿಗೆ ಸಂಕೀರ್ತನ ಕೊಟ್ಟದ್ದು ಮಾತ್ರ ಅಲ್ಲ, ಅವರು ಮನಮನೆಗೆ ಹೋಗಿರುವ ಎಲ್ಲರಿಗೂ ಸಂಕೀರ್ತನವನ್ನು ಮುಟ್ಟಿಸಿದ್ದಾರೆ ರಾಯರು ಅಂತ ನಾವು ನೋಡುತ್ತೇವೆ. ಅಂತ ವಿಶೇಷವಾದ ಫಲವನ್ನು ಭಗವಂತ ನೀಡಲಿ ಅಂತ ಈ ಒಂದು ಪ್ರಾರ್ಥನೆಯಿಂದ ನಾವೆಲ್ಲರಿಂದ ಗುರುವಾರ ಭಾರತೀಯರ ಮುಖ್ಯ ಪ್ರಾಣ ನರಕತೆ ಆ ಸೀತಾಪತಿ ರಾಮಚಂದ್ರ ದೇವರ ಆಧಾರ ವಿದ್ಯೆಗಳಲ್ಲಿ ಸಮರ್ಪಣ ಮಾಡುತ್ತಾ ರಾಯರನ್ನ ಸ್ತೋತ್ರ ಮಾಡಿ ಮಂಗಳ ಮಾಡುತ್ತೇವೆ. ತುಂಗಾದೀರ ವಾಸಾಯ ಬೃಂದಾವನ ವಿಹಾರಿಣೇ ಧನ್ಯವಾದಗಳು ನೀಡುತ್ತಾ ಅವರಿಗೆ ಮೃದಂಗ ಭಾಸ ಅವರಿಗೆ ಧನ್ಯವಾದಗಳು, ಎಲ್ಲ ಸಜ್ಜನರಿಗೆ ಧನ್ಯವಾದಗಳು ನೀಡುತ್ತಾ ಈ ಥರ